ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಯಾವ ಕಡೆ ಎದ್ದಿದ್ನೋ ಗೊತ್ತಿಲ್ಲ, ಚೆನ್ನಾಗಿ ಬಿದ್ದೆ ನೋಡಿ. ನಾನು ಕೂಡ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೆ. ಲೇಟ್ ಆಗ್ತಿದೆ ಆಫೀಸಿಗೆ ಹೋಗೋದಕ್ಕೆ ಎವ್ರಿಡೇ ಅಂತ ಹೇಳಿ. ಆಲ್ರೆಡಿ ನಾನು ಎದ್ದಾಗ 5:55 ಆಗಿತ್ತು. ಅಷ್ಟರಲ್ಲಿ ನಾನು ಕೂಡ ಎಲ್ಲರೂ ಎದ್ದೇಳೋಷ್ಟರಲ್ಲಿ ಕಸ ಗುಡಿಸಿ ಮನೆ ಒರೆಸಿ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ದಿನೇಶ್ಗೂ ಕೂಡ ಅವ್ರು ಇವತ್ತು ಬೆಳಗ್ಗೆ ಬಂದಿದ್ದರಿಂದ ಅವ್ರಿಗೂ ಕೂಡ ಮಡ್ರಾಸೆ ಥರನೇ ಆಗಿತ್ತು, ಮಗಳಿಗಾದಂಗೆ. ಅವ್ರಿಗೂ ಡ್ರಾಪ್ಸ್ ಹಾಕಿ ಅವರು ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಕುಡಿದು ತಿಂಡಿ ರೆಡಿ ಮಾಡೋದಕ್ಕೆ ಅಂತ ರೆಡಿ ಆದೆ. ಇವತ್ತು ನಾನು ತಿಂಡಿ ಮಾಡಿದ್ದು ಬಂದು ಅವಲಕ್ಕಿ ಉಪ್ಪಿಟ್ಟು. ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊತಾನೆ. ಇವತ್ತು ಬೇರೆ ಇನ್ನೇನು ಮಧ್ಯಾಹ್ನಕ್ಕೆ ಅವ್ರಿಗೆ ಅಂತ ಹೇಳ್ಬಿಟ್ಟು ರೈಸ್ ಸಾಂಬಾರಿತ್ತು, ರೈಸ್ ಮಾಡಿಕೊಟ್ಟಿದ್ದೆ. ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ನಾನು ಬಾಕ್ಸಿಗೆ ಹಾಕೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಅವಲಕ್ಕಿ ಉಪ್ಪಿಟ್ಟನ್ನೇ ಮಾಡ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ನನ್ನ ಗ್ರಾಚಾರಕ್ಕೆ ಇವತ್ತು ನಾನು ಹೋಗ್ಬೇಕಂದ್ರೆ ಏನಾಯ್ತಪ್ಪ ಅಂದರೆ, ಕೆಳಗಡೆ ರೆಡಿ ಆಗಿಬಿಟ್ಟು ಜ್ಞಾನವಿನ ಡ್ರಾಪ್ ಮಾಡಿ ನಾನು ಹಾಗೆ ಹೋಗ್ಬೇಕಲ್ಲ ಅಂಥೇಳಿ ಬೇಗನೆ ರೆಡಿಯಾಗಿ ಹೋದೆ. ಬಟ್ ನನ್ನ ಕರ್ಮಕ್ಕೆ ಏನಾಯಿತು ಅಂದರೆ, ಆನ್ ದ ವೇ ಹೋಗ್ಬೇಕು, ಇನ್ನೂ ಸ್ಟೆಪ್ಸ್ ಇಳಿಯೋಬೇಕಾದ್ರೇ ಜಾರು ಬಿದ್ದುಬಿಟ್ಟೆ. ಸೊ ಅಷ್ಟರಲ್ಲಿ ಪಾಪ ನಮ್ಮ ಮನೆ ಓನರ್ ಆಂಟಿ ಬಂದು ನನಗೆ ಹೆಲ್ಪ್ ಮಾಡಿದ್ರು. ಸ್ವಲ್ಪ ನೀರು ಕುಡಿದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಹೋಗು ಅಂತ. ನೋಡಿ ಹೆಂಗೆ ಬಿದ್ದೆ ಅಂದರೆ, ನಿಜ ಒಂದು 10 ಸ್ಟೆಪ್ಸೇನೋ ನಾನು ಜಾರಿ ಕೆಳಗಡೆ ಬಿದ್ದಿದ್ದು. ಕೆಳಗೆ ಬಿದ್ದು ಕೈ ಹೆಂಗಾಗ್ಬಿಟ್ಟಿದೆ, ಕೈಗೂ ಏಟಾಗಿದೆ, ಕಾಲ್ಗೂ ಕೂಡ ತುಂಬಾ ಏಟಾಗಿದೆ. ಸ್ಲಿಪ್ಪಾಗಿ ಬಿದ್ದಿದ್ದು ನಾನು ಬೆಳಗ್ಗೆ. ಹೆಂಗೆ ಬಿದ್ದೆ ಅಂದ್ರೆ ಹೇಳ್ಬಾರ್ದು. ಊಟಕ್ಕೆ ಮಾತ್ರ ಕಮ್ಮಿ ಮಾಡೇ ಇಲ್ಲ. ಟೊಮೊಟೊ ಗೊಜ್ಜು ಅನ್ನ